ನಮಸ್ಕಾರ. ಮುಖ್ಯಾಂಶಗಳು. ಎರಡನೇ ಮತ್ತು ಕೊನೆಯ ಹಂತದ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ. 15 ಜಿಲ್ಲೆಗಳಲ್ಲಿ ಮತದಾನ ಶಾಂತಿಯುತ ಮುಕ್ತಾಯ. ನೂತನ ಲೋಕಾಯುಕ್ತರ ನೇಮಕ ಸಂಬಂಧ ನಾಳೆ ರಾಜ್ಯಪಾಲರಿಗೆ ಶಿಫಾರಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಒಲಿ ನಡುವೆ ನಿಯೋಗ ಮಟ್ಟದ ದ್ವಿಪಕ್ಷೀಯ ಮಾತುಕತೆ. ಹಾಗೂ ಪ್ರತಿಭಟನೆ ಕೈಬಿಟ್ಟು ಮಾತುಕತೆ ಮೂಲಕ ಪರಿಹಾರ ಕಂಡುಕೊಳ್ಳುವಂತೆ ಜಾಟ್ ಸಮುದಾಯಕ್ಕೆ ಕೇಂದ್ರ ಸಚಿವರ ಮನವಿ. ವಾರ್ತೆಗಳ ವಿವರ. ರಾಜ್ಯದ 15 ಜಿಲ್ಲೆಗಳಲ್ಲಿ ಇಂದು ಎರಡನೇ ಮತ್ತು ಕೊನೆಯ ಹಂತದ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ ನಡೆಯಿತು. ಬೆಳಗ್ಗೆ 7ಕ್ಕೆ ಆರಂಭವಾದ ಮತದಾನ ಸಂಜೆ 5ರವರೆಗೆ ಮುಂದುವರಿಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರು ಜಿಲ್ಲೆಯ ಸಿದ್ದರಾಮನಹುಂಡಿಯಲ್ಲಿ ಮತದಾನ ಮಾಡಿದರು. ನಂತರ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶದ ಪ್ರಭಾವ ಈ ಚುನಾವಣೆಯ ಮೇಲೆ ಬೀರುವುದಿಲ್ಲ. ಈ ಚುನಾವಣೆಯ ಫಲಿತಾಂಶ ಸರ್ಕಾರದ ಕಾರ್ಯವೈಖರಿಗೆ ಮೌಲ್ಯಮಾಪನ ಅಲ್ಲ ಎಂದರು. ಈಗಾಗಲೇ 15 ಜಿಲ್ಲೆಗಳಲ್ಲಿ ಆಗಿದೆ ಕಳೆದ 3ನೇ ತಾರೀಕು. ಈಗ ಉಳಿದ 15 ಜಿಲ್ಲೆಗಳಲ್ಲಿ ಆಗ್ತಾ ಇದೆ. ನಾವು ಹೆಚ್ಚು ಜಿಲ್ಲೆಗಳಲ್ಲಿ ಗೆಲ್ತೀವಿ. ಇದು ರೆಫರೆಂಡಮ್ ಆಗಕ್ಕೆ ಸಾಧ್ಯನೇ ಇಲ್ಲರಿ. ಪಾರ್ಲಿಮೆಂಟ್ ಎಲೆಕ್ಷನ್ಗೂ ಅಲ್ಲಿ ಚರ್ಚೆ ಆಗೋ ಇಶ್ಯೂಸ್ಗಳೇ ಬೇರೆ, ಅಸೆಂಬ್ಲಿ ಎಲೆಕ್ಷನ್ ಚರ್ಚೆ ಆಗೋ ಇಶ್ಯೂಸ್ಗಳೇ ಬೇರೆ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿಯಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ ಲೋಕಾಯುಕ್ತರ ಆಯ್ಕೆಗೆ ಸಂಬಂಧಿಸಿದಂತೆ ನಿಯಮದನ್ವಯ ಸಂಬಂಧಿಸಿದವರೊಂದಿಗೆ ಈಗಾಗಲೇ ಚರ್ಚಿಸಲಾಗಿದ್ದು, ಹೆಸರನ್ನು ನಾಳೆ ರಾಜ್ಯಪಾಲರಿಗೆ ಶಿಫಾರಸು ಮಾಡಲಾಗುವುದು. ಹುತಾತ್ಮ ಪೊಲೀಸ್ ಅಧಿಕಾರಿ ಮಲ್ಲಿಕಾರ್ಜುನ ಬಂಡೆ ಅವರ ಪತ್ನಿಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಸೂಕ್ತ ಪರಿಹಾರಕ್ಕೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಪರಿಹಾರ ಕೊಟ್ಟಿದ್ದೀವಿ, 50 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದೀವಿ ನಾವು. ಆದರೆ ಅವರು ಸ್ಯಾಲ್ರಿ ಇನ್ನೂ ಬರ್ತಾ ಇಲ್ಲ ಅಂತ ಹೇಳಿದ್ರು. ಅದನ್ನು ಹೇಳ್ತೀನಿ, ಮಾಡಿಸ್ಕೊಳ್ಳೋಣ ಅಂತ ಹೇಳಿದ್ದೀನಿ. ಅದು ಒಂದು. ಇನ್ನೊಂದು ಅಡಿಷನಲ್ ಆಗಿ ಏನಾಗಿದೆ ಅಂದ್ರೆ ಅವ್ರ ಹೆಂಡತಿಗೆ, ಬಂಡೆ ಹೆಂಡತಿಗೆ ಕ್ಯಾನ್ಸರ್ ಆಗಿದೆ ಅಂತೆ, ಬ್ರೈನ್ ಟ್ಯೂಮರ್ ಆಗಿದೆ ಅಂತೆ. ಅದಕ್ಕೆ ಪರಿಹಾರ ಕೊಡಿಸಿ ಅಂತ ಆಸ್ಪತ್ರೆಗೆ ನಮಗೆ ಖರ್ಚು ಭರಿಸಕ್ಕಾಯ್ತಾ ಇಲ್ಲ, ಅದನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಆಯ್ತಾ ಸ್ವಲ್ಪ ಕೊಡೋಣ ಅಂತ ಹೇಳಿ. ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಕುಟುಂಬದ ಸದಸ್ಯರೊಂದಿಗೆ ಮತದಾನ ಮಾಡಿದರು. ಚಾಮರಾಜನಗರ ಜಿಲ್ಲೆಯ ಮತಗಟ್ಟೆಗಳಲ್ಲಿ ಸಹಕಾರ ಸಚಿವ ಮಹದೇವ ಪ್ರಸಾದ್ ಹಾಗೂ ಸಂಸದ ಧ್ರುವ್ ನಾರಾಯಣ್ ಮತ ಚಲಾಯಿಸಿದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತದಾರರು ಉತ್ಸಾಹದಿಂದ ಮತದಾನದ ಹಕ್ಕು ಚಲಾಯಿಸಿದರು. ಕೆಲ ಮತಗಟ್ಟೆಗಳಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಾಗಿ ಕಂಡುಬಂದಿತು. ಉಡುಪಿ ಜಿಲ್ಲೆಯ ಹಲವೆಡೆ ಬಿರುಸಿನ ಮತದಾನ ಕಂಡುಬಂದಿತು. ವಿಶೇಷ ಚೇತನರು, ವೃದ್ಧರು ಸಹಾಯಕರೊಂದಿಗೆ ಆಗಮಿಸಿ ಮತ ಚಲಾಯಿಸಿದರು. ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಳ್ಳಿಹೊಳೆ ಮತಗಟ್ಟೆಯಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆಯಲ್ಲಿ ಮತದಾನ ನಡೆಯಿತು. ನಕ್ಸಲ್ ನಿಗ್ರಹ ಪಡೆ ಹಾಗೂ ಕೆಎಸ್ಆರ್ಪಿ ಸಿಬ್ಬಂದಿಯನ್ನು ಭದ್ರತಾ ಕಾರ್ಯಕ್ಕೆ ನಿಯೋಜಿಸಲಾಗಿತ್ತು. ಮತದಾರರು ಪ್ರತಿಕ್ರಿಯಿಸಿ ಯಾವುದೇ ಭಯವಿಲ್ಲದೆ ಮತದಾನದ ಹಕ್ಕು ಚಲಾಯಿಸಿದ್ದಾಗಿ ಹೇಳಿದರು. ಮತದಾನ ಒಳ್ಳೆ ರೀತಿಯಲ್ಲಿ ನಡೀತಿದೆ. ನಕ್ಸಲೇಟ್ ಏರಿಯಾ ಇದು, ಆದರೂ ಏನೂ ತೊಂದರೆ ಇಲ್ಲ. ಒಳ್ಳೆ ರೀತಿಯಲ್ಲಿ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಒಳ್ಳೆ ಫುಲ್ ಪ್ರೊಟೆಕ್ಷನ್ ಇದೆ. ನಾವು ಹಳ್ಳಿಹೊಳೆ ಗ್ರಾಮದವರು. ಇದು ನಕ್ಸಲೇಟ್ ಏರಿಯಾ ಆಗುವುದರಿಂದ ಪೊಲೀಸರು ಬಿಗು ಬಂದೋಬಸ್ತಿನಿಂದ ಶಾಂತಿಯುತವಾಗಿ ಮತದಾನ ನಡೆಯುತ್ತಿದೆ. ಬಳ್ಳಾರಿ ತಾಲೂಕಿನ ಬೆಳಗಲ್ಲು ಹಾಗೂ ಹೊನ್ನಾಳಿ ತಾಂಡದ ಮತಗಟ್ಟೆಗಳಲ್ಲಿ ಬಿರುಸಿನ ಮತದಾನ ನಡೆಯಿತು. ಪುರುಷ ಹಾಗೂ ಮಹಿಳೆಯರು ಪ್ರತ್ಯೇಕ ಸಾಲಿನಲ್ಲಿ ನಿಂತು ಮತದಾನದ ಹಕ್ಕು ಚಲಾಯಿಸಿದರು. ಬೆಳಗಲ್ ತಾಂಡದಲ್ಲಿ 95 ವರ್ಷದ ವೃದ್ಧೆ ಮತ ಚಲಾವಣೆ ಮಾಡಿದರು. ಮತದಾನ ಮಾಡಿದ ಅನಿತಾ ಇದೇ ಮೊದಲ ಬಾರಿಗೆ ಮತ ಚಲಾವಣೆ ಮಾಡಿದ್ದು ಸಂತಸ ತಂದಿದೆ ಎಂದು ಹೇಳಿದರು.
ಚಲಾಯಿಸಿದ್ದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಪ್ರಜಾಪ್ರಭುತ್ವದ ಪ್ರಕ್ರಿಯೆ ಅಡಿಯಲ್ಲಿ ಮತ್ತೆ ಚಲಾಯಿಸಿದ್ದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಈ ತಿಂಗಳ 13ರಂದು ಮೊದಲ ಹಂತದ ಚುನಾವಣೆ ನಡೆದಿದ್ದು 2 ಹಂತಗಳ ಚುನಾವಣೆಯ ಮತ ಎಣಿಕೆ ಇದೇ 23ರಂದು ನಿಗದಿಯಾಗಿದೆ. ಕಾನೂನಿನ ಸಂಘರ್ಷಕ್ಕೆ ಒಳಗಾದವರಿಗೆ ನ್ಯಾಯದಾನ ವ್ಯವಸ್ಥೆ ಪರಿಣಾಮಕಾರಿ ಅನುಷ್ಠಾನ ಕುರಿತ 2 ದಿನಗಳ ದಕ್ಷಿಣ ಪ್ರಾಂತೀಯ ದುಂಡು ಮೇಜಿನ ಸಮಾವೇಶ ಬೆಂಗಳೂರಿನಲ್ಲಿಂದು ಆರಂಭವಾಯಿತು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಮದನ್ ಬಿ ಲೋಕೂರ್ ದೌರ್ಜನ್ಯಕ್ಕೆ ಒಳಗಾಗುವ ಹಾಗೂ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗುವ ಅಪ್ರಾಪ್ತರ ಪುನರ್ವಸತಿ ಕಾರ್ಯದಲ್ಲಿ ಎದುರಾಗುವ ಅನೇಕ ತೊಡಕುಗಳ ನಿವಾರಣೆಗೆ ಸಮಾಜ ಮತ್ತು ಸಂಬಂಧಪಟ್ಟ ಇಲಾಖೆಗಳ ಪ್ರಾಮಾಣಿಕ ಪ್ರಯತ್ನದ ಅಗತ್ಯವಿದೆ ಎಂದು ಹೇಳಿದರು. Contact with authorities under the laws, rehabilitation, restoration, the living conditions of that child. It's a whole range of issues, that we are actually concerned with. The national policy for children was adopted. ಕರ್ನಾಟಕ ಹೈಕೋರ್ಟ್ನ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಎಸ್ಕೆ ಮುಖರ್ಜಿ 1974ರಲ್ಲಿ ರಾಷ್ಟ್ರೀಯ ಮಕ್ಕಳ ನೀತಿ ಅನುಷ್ಠಾನಕ್ಕೆ ಬಂದ ನಂತರ ಕಾಲಕಾಲಕ್ಕೆ ಅನೇಕ ತಿದ್ದುಪಡಿಗಳನ್ನು ಬಾಲ ನ್ಯಾಯ ಕಾಯ್ದೆಗೆ ತರಲಾಗಿದೆ. ಕಾನೂನಿನ ಪರಿಣಾಮಕಾರಿ ಅನುಷ್ಠಾನಕ್ಕೆ ಇನ್ನೂ ಹಲವು ಅಡ್ಡಿಗಳಿದ್ದು ಇವುಗಳನ್ನು ಸಮರ್ಥವಾಗಿ ನಿಭಾಯಿಸುವುದು ಸವಾಲಿನ ವಿಷಯವಾಗಿದೆ ಎಂದು ತಿಳಿಸಿದರು. But the issue is implementation. There are child care homes, governmental organizations, but if they do it as a routine work, that will not help. Yes. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ನ್ಯಾಯಮೂರ್ತಿ ಎನ್ಕೆ ಪಾಟೀಲ್, ಮಕ್ಕಳ ವಿರುದ್ಧದ ದೌರ್ಜನ್ಯ ತಡೆಗೆ ಕಾನೂನುಗಳಿದ್ದರೂ ಭಾರತದಲ್ಲಿ ಅಪ್ರಾಪ್ತರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಿವೆ. ಮಕ್ಕಳಿಗೆ ಸುರಕ್ಷಿತ ವಾತಾವರಣ ನಿರ್ಮಿಸಲು ಕಾನೂನುಗಳ ಪರಿಣಾಮಕಾರಿ ಅನುಷ್ಠಾನ ಆಗಬೇಕಿದೆ ಎಂದು ಹೇಳಿದರು. In spite of presence of welfare law versus children, there is a rise in the number of offenders. ತ್ರಿಪದಿ ಕವಿ ಸರ್ವಜ್ಞ ಜಯಂತಿಯನ್ನು ಬೆಂಗಳೂರಿನಲ್ಲಿಂದು ಆಚರಿಸಲಾಯಿತು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಅನಂತಕುಮಾರ್ ಮಹಾನ್ ಕವಿ ಸರ್ವಜ್ಞ ಸಮಾಜ ಮತ್ತು ಜಗತ್ತಿನಲ್ಲಿನ ಸೂಕ್ಷ್ಮ ವಿಷಯಗಳ ಕುರಿತು ತ್ರಿಪದಿಗಳಲ್ಲಿ ಅರಿವು ಮೂಡಿಸುವ ಪ್ರಯತ್ನ ಮಾಡಿದರು. ಇಂತಹ ದಾರ್ಶನಿಕರ ಜನ್ಮದಿನ ಆಚರಣೆ ಮತ್ತಿತರ ವಿವರಗಳನ್ನು ಒಳಗೊಂಡ ಸಾಂಸ್ಕೃತಿಕ ದಿನಚರಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೊರತರಬೇಕು ಎಂದು ಸಲಹೆ ನೀಡಿದರು. ದಿನಚರಿ ಅಂತ ಹೇಳಿ ಸಾಂಸ್ಕೃತಿಕ ಕ್ಯಾಲೆಂಡರ್ ಅನ್ನೋದನ್ನ ನಾವು ಬಿಡುಗಡೆ ಮಾಡಿಲ್ಲ. ಆದ್ದರಿಂದ ಕರ್ನಾಟಕದ ಒಂದು ಸಾಂಸ್ಕೃತಿಕ ಕ್ಯಾಲೆಂಡರ್ ಅನ್ನ ತಾವು ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕು ಬಿಡುಗಡೆ ಮಾಡಬೇಕು ಅಂತ ನಾನು ಪ್ರಾರ್ಥಿಸಿಕೊಳ್ತೇನೆ. ಆ ಇಡೀ ವರ್ಷ ಯಾವ್ಯಾವ ಮಹಾಪುರುಷರ ಮತ್ತು ಯಾವ್ಯಾವ ಕವಿಗಳ ಸಾಹಿತಿಗಳ ಒಂದು ಜಯಂತಿ ಮತ್ತಿತರ ಕಾರ್ಯಕ್ರಮಗಳನ್ನ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಆಚರಿಸುತ್ತದೆ ಅನ್ನೋದು ನಾವು ಸಾರ್ವಜನಿಕರಿಗೆ ಅವರ ಮುಂದೆ ಇಟ್ಟಂಗಾಗತ್ತೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವೆ ಉಮಾಶ್ರೀ, ಯಾವುದೇ ದಾರ್ಶನಿಕ ವ್ಯಕ್ತಿಯ ಜನ್ಮದಿನ ಆಚರಣೆ ಒಂದು ವರ್ಗಕ್ಕೆ ಸೀಮಿತವಾಗದೆ ಎಲ್ಲ ಸಮುದಾಯಗಳು ಆಚರಿಸುವಂತಾಗಬೇಕು. ಮಹನೀಯರ ಜೀವನ ಆದರ್ಶವಾಗಿ ಉಳಿಯಬೇಕು. ಈ ದಿಸೆಯಲ್ಲಿ ಇಲಾಖೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈ ಬಾರಿ ಸರ್ವಜ್ಞರ ಸಾವಿರಾರು ತ್ರಿಪದಿ ವಚನಗಳನ್ನು ಜಾಲತಾಣಕ್ಕೆ ಅಳವಡಿಸಲಾಗುವುದು ಎಂದು ಹೇಳಿದರು. ಅವರ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಈ ಇತಿಹಾಸ ನಮ್ಮಲ್ಲೇ ಉಳಿಬೇಕು, ಮರೆತು ಹೋಗಬಾರ್ದು. ಇತಿಹಾಸಗಳು ಇಂತಹ ಆಗಿ ಹೋದಂತಹ ಮಹನೀಯರ ಜೀವನ ಆದರ್ಶಗಳು ಮಾದರಿಯಾಗಬೇಕಾದಂಥದ್ದು ಬಹಳ ಅಗತ್ಯ ಇರೋದ್ರಿಂದ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್, ಕರ್ನಾಟಕದ ಕಲೆ ಸಂಸ್ಕೃತಿ ಶ್ರೀಮಂತ ಪರಂಪರೆ ಹೊಂದಿದೆ. ನಾಡಿನ ನೆಲ, ಜಲ, ಭಾಷೆ, ಸಂಸ್ಕೃತಿ ಉಳಿಸಿ ಬೆಳೆಸುವ ಕಾರ್ಯ ಆಗಬೇಕು ಎಂದು ತಿಳಿಸಿದರು. ನಮ್ಮ ಕರ್ನಾಟಕದ ಕಲೆ ಸಂಸ್ಕೃತಿ ಹಾಗೂ ರಾಜ್ಯದ ಶ್ರೀಮಂತ ಪರಂಪರೆಯನ್ನು ರಕ್ಷಿಸುವ ಹಾಗೂ ಅದನ್ನು ಉತ್ತೇಜಿಸುವ ಬದ್ಧತೆಯನ್ನು ಪ್ರತಿಯೊಬ್ಬ ಕನ್ನಡಿಗರು ಹೊಂದಿರಬೇಕು. ಭಾರತ ಭೇಟಿಯಲ್ಲಿರುವ ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಒಲಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿಂದು ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ಉಭಯ ನಾಯಕರು ಪರಸ್ಪರ ದೇಶಗಳ ಹಿತಾಸಕ್ತಿ, ದ್ವಿಪಕ್ಷೀಯ ಬಾಂಧವ್ಯಗಳ ಕುರಿತು ಮಾತುಕತೆ ನಡೆಸಿದರು. ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರಕ್ಕೆ ಸಂಬಂಧಿಸಿ ಎರಡೂ ದೇಶಗಳು 9 ಒಪ್ಪಂದಗಳನ್ನು ಮಾಡಿಕೊಂಡವು. ಜಂಟಿ ಹೇಳಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇಪಾಳದ ಶಾಂತಿ, ಸ್ಥಿರತೆ, ಆರ್ಥಿಕ ವಿಕಾಸಕ್ಕೆ ಭಾರತ ಬದ್ಧ ಎಂದು ಹೇಳಿದರು. हमारा साझा उद्देश्य है. भारत नेपाल संबंधों के इन सभी पहलुओं पर
मैंने और प्रधानमंत्री ओली जी ने आज विस्तार से बात की है। इसकी सफलता सहमति और संवाद पर निर्भर है। Your Excellency, ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಒಲಿ ಭೂಕಂಪ ಸಂದರ್ಭದ ವೇಳೆ ಭಾರತ ನೀಡಿದ ನೆರವಿಗೆ ಕೃತಜ್ಞತೆ ಸಲ್ಲಿಸಿ ಇತ್ತೀಚೆಗೆ ಉಭಯ ದೇಶಗಳ ನಡುವೆ ಉಂಟಾಗಿರುವ ತಪ್ಪು ತಿಳುವಳಿಕೆಯನ್ನು ನಿವಾರಿಸಿ ಬಾಂಧವ್ಯವನ್ನು ಮೊದಲಿನ ಮಟ್ಟಕ್ಕೆ ಕೊಂಡೊಯ್ಯುವುದು ತಮ್ಮ ಭಾರತ ಭೇಟಿಯ ಪ್ರಮುಖ ಉದ್ದೇಶ ಎಂದು ಹೇಳಿದರು. during my visit, as an honor, not only to me but also the people of Nepal. I am grateful to the President of India for hosting us at the prestigious Rashtrapati Bhavan as his guests. It is a great opportunity for me to visit the closest neighbor as the first Prime Minister after the promulgation of the new constitution in Nepal. ಇದಕ್ಕೂ ಮುನ್ನ ನೇಪಾಳದ ಪ್ರಧಾನಿ ಕೆಪಿ ಶರ್ಮಾ ಒಲಿ ಅವರಿಗೆ ರಾಷ್ಟ್ರಪತಿ ಭವನದ ಆವರಣದಲ್ಲಿ ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಓಲಿ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಕೆಪಿ ಶರ್ಮಾ ಒಲಿ ರಾಜ್ಘಾಟ್ಗೆ ತೆರಳಿ ಮಹಾತ್ಮ ಗಾಂಧಿ ಸಮಾಧಿಗೆ ಗೌರವ ನಮನ ಸಲ್ಲಿಸಿದರು. ವಿದೇಶಾಂಗ ಕಾರ್ಯದರ್ಶಿ ಎಸ್ ಜೈಶಂಕರ್ ನೇಪಾಳದಲ್ಲಿ ಭೂಕಂಪ ನಂತರದ ಪುನಶ್ಚೇತನ ಕಾರ್ಯಗಳಿಗೆ $250 ದಶಲಕ್ಷ ನೆರವು, ರಸ್ತೆ, ಮೂಲಸೌಕರ್ಯ ಅಭಿವೃದ್ಧಿ ಸೇರಿದಂತೆ ವಿವಿಧ ವಲಯಗಳಿಗೆ ಸಂಬಂಧಿಸಿ ಉಭಯ ದೇಶಗಳು 9 ಒಡಂಬಡಿಕೆಗಳನ್ನು ವಿನಿಮಯ ಮಾಡಿಕೊಂಡಿವೆ ಎಂದು ತಿಳಿಸಿದರು. ಹರಿಯಾಣದಲ್ಲಿ ತಮ್ಮ ಸಮುದಾಯಕ್ಕೆ ಇತರ ಹಿಂದುಳಿದ ವರ್ಗ ಒಬಿಸಿ ಕೋಟಾದಡಿ ಮೀಸಲಾತಿ ನೀಡುವ ಸಂಬಂಧ ಮಸೂದೆ ಅಂಗೀಕಾರವಾಗದ ಹೊರತು ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದು ಜಾಟ್ ನಾಯಕರು ಹೇಳಿದ್ದಾರೆ. ಚಳವಳಿ ತೀವ್ರಗೊಂಡಿರುವ ರಾಜ್ಯದ 9 ಜಿಲ್ಲೆಗಳಲ್ಲಿ 23 ತಕಡಿ ಅರೆಸೇನೆ ಸೇನೆಯನ್ನು ನಿಯೋಜಿಸಲಾಗಿದ್ದು, ರೋಹ್ಟಕ್, ಭಿವಾನಿ, ಸೋನಿಪತ್, ಗೋಹಾನ್ ಮತ್ತು ಜಜ್ಜರ್ನಲ್ಲಿ ಕರ್ಫ್ಯೂ ಜಾರಿಗೊಳಿಸಲಾಗಿದೆ. ಕೆಲವೆಡೆ ಕಂಡಲಿ ಗುಂಡಿಕಲು ಆದೇಶ ನೀಡಲಾಗಿದೆ. ಬಿಂಡ್ ಜಿಲ್ಲೆಯಲ್ಲಿ ಸೇನೆ ಧ್ವಜ ಮೆರವಣಿಗೆ ನಡೆಸಿದ್ದು, ಗಲಭೆಗ್ರಸ್ತ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿ ಹರಿಯಾಣದಲ್ಲಿನ ಪರಿಸ್ಥಿತಿಯನ್ನು ಪರಾಮರ್ಶಿಸಿದರು. ಶಾಂತಿ ಕಾಪಾಡಿಕೊಳ್ಳುವಂತೆ ಪ್ರತಿಭಟನಾಕಾರರಿಗೆ ಮನವಿ ಮಾಡಿರುವ ರಾಜನಾಥ್ ಸಿಂಗ್, ಹಿಂಸಾಚಾರದಿಂದ ಯಾವುದೇ ಸಮಸ್ಯೆ ಬಗೆಹರಿಯದು, ಬದಲಾಗಿ ಮಾತುಕತೆಯ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು ಎಂದು ಹೇಳಿದ್ದಾರೆ. शांति व्यवस्था बनाए रखें। इस देश में लोकतांत्रिक व्यवस्था है। लोकतंत्र में हिंसा के माध्यम से किसी समस्या का समाधान नहीं हो सकता। ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಚೌಧರಿ ಬೀರೇಂದ್ರ ಸಿಂಗ್ ಮೀಸಲಾತಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿರುವ ಹೋರಾಟಗಾರರನ್ನು ಮಾತುಕತೆಗೆ ಆಹ್ವಾನಿಸಿದ್ದಾರೆ. ತಾವು ಕೇಂದ್ರೀಯ ನಾಯಕರೊಂದಿಗೆ ಈ ಬಗ್ಗೆ ಪ್ರಸ್ತಾಪಿಸಿದ್ದು, ಸಮುದಾಯದ ಮುಖಂಡರ ಜೊತೆ ಮಾತುಕತೆ ನಡೆಸಲು ಕೇಂದ್ರ ಆಸಕ್ತವಾಗಿದೆ ಎಂದು ಹೇಳಿದ್ದಾರೆ. गृह मंत्री से राजनाथ सिंह जी से मेरी बात हुई और अभी हम मेरा हरियाणा की जनता से विशेष ಜಾಟ್ ಚಳವಳಿ ಹರಿಯಾಣದ ಇತರ ಪ್ರದೇಶಗಳಿಗೆ ಹಬ್ಬುತ್ತಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಉನ್ನತ ಮಟ್ಟದ ಸಭೆ ನಡೆಸಿ ಪರಿಸ್ಥಿತಿ ಪರಾಮರ್ಶಿಸಿ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದ್ದಾರೆ. निजी संपत्ति हो, अभी भी कुछ जगह हिंसा जारी है, जिसको रोकने के लिए ಡಿಜಿಪಿ ಯಶ್ಪಾಲ್ ಸಿಂಘಲ್ ಹರಿಯಾಣದಲ್ಲಿ ಬಿಗುವಿನ ಪರಿಸ್ಥಿತಿ ಇದ್ದು, ಸೇನಾ ಧ್ವಜ ಮೆರವಣಿಗೆ ನಂತರ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರಲಿದೆ ಎಂದು ಹೇಳಿದ್ದಾರೆ. ಚಂದನ ವಾಹಿನಿಯಲ್ಲಿ ಇಂದು ರಾತ್ರಿ 9:15ಕ್ಕೆ ಎಸ್ಬಿಐ ಸುದ್ದಿ ಸೌರಭ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸ್ಫೂರ್ತಿಯ ಚಿಲುಮೆಯಂತಿರುವ ಸುದ್ದಿಗುಚ್ಛವನ್ನು ಈ ಕಾರ್ಯಕ್ರಮ ಒಳಗೊಂಡಿದೆ. ಇನ್ನು ಹವಾವರ್ತಮಾನ.
ರಾಜ್ಯದಲ್ಲಿ ಒಣಹವೆ ಇತ್ತು. ಬಾಗಲಕೋಟೆಯಲ್ಲಿ ಕನಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಚದುರಿದಂತೆ ಮಳೆ ಬೀಳುವ ನಿರೀಕ್ಷೆ. ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಯಲಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ರ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ವೇಳೆ ಮಂಜು ಮುಸುಕಲಿದೆ. ಗರಿಷ್ಠ 32, ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎರಡನೇ ಮತ್ತು ಕೊನೆಯ ಹಂತದ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ, 15 ಜಿಲ್ಲೆಗಳಲ್ಲಿ ಮತದಾನ ಶಾಂತಿಯುತ ಮುಕ್ತಾಯ. ನೂತನ ಲೋಕಾಯುಕ್ತರ ನೇಮಕ ಸಂಬಂಧ ನಾಳೆ ರಾಜ್ಯಪಾಲರಿಗೆ ಶಿಫಾರಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಒಲಿ ನಡುವೆ ನಿಯೋಗ ಮಟ್ಟದ ದ್ವಿಪಕ್ಷೀಯ ಮಾತುಕತೆ. ಹಾಗೂ ಪ್ರತಿಭಟನೆ ಕೈಬಿಟ್ಟು ಮಾತುಕತೆ ಮೂಲಕ ಪರಿಹಾರ ಕಂಡುಕೊಳ್ಳುವಂತೆ ಜಾಟ್ ಸಮುದಾಯಕ್ಕೆ ಕೇಂದ್ರ ಸಚಿವರ ಮನವಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.